ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿದ್ ದೇವರ್ನವದ್ಗಿ ಅನುಷಿದ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಬಹು ಆಯ್ಕೆ ಪ್ರಶ್ನೆಗಳು, ಬೆಟ್ಟ ಸ್ಥಳ ಪ್ರಶ್ನೆಗಳು ತಿಳಿದುಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, ಅಧ್ಯಾಯವಾರವಿರ್ತಕ್ಕಂಥ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅಧ್ಯಾಯ 1, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ ಬರ್ತಕ್ಕಂಥ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಯಾವುವು, ಯಾವ ರೀತಿ ಕೇಳ್ತಾನ ಅನ್ನುವಂಥ ಮಾಹಿತಿ ಬಗ್ಗೆ ನೋಡೋಣ. ಇಲ್ಲಿ ಮೊದಲೇ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇದಕ್ಕೆ ಹೋಲಿಕೆ ಆಗುವಂಥದ್ದು ಯಾವುದಪ್ಪ ಅಂದರೆ 1885 ಏನೈತಲ್ಲ ಇದಕ್ಕೆ ಹೋಲಿಕೆ ಆಗ್ತೈತಿ. ಇನ್ನು ಗಡಿರೇಖೆ, ಗಡಿ ಆಯೋಗದ ಅಧ್ಯಕ್ಷರು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಯನ್ನು ಗುರುತಿಸಿದರಲ್ಲ, ಆ ಗಡಿ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಇನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರಿಗೆ ಕರೀತಾರ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರಿಗೆ ಕರೀತಾರ. ಇನ್ನು ಬಾಂಬೆ ವಿಭಜನೆ ಆಗಿದ್ದು ಯಾವಾಗ? 1960 ಮತ್ತು ಪಂಜಾಬ್ ಪ್ರಾಂತ್ಯ ಅಂದ್ರೆ 1966. ಅರ್ಥ ಆಯ್ತಾ? ಕೇಳ್ರಿ, ಬಾಂಬೆ ವಿಭಜನೆ ಆಗಿದ್ದು 1960. ಇಲ್ಲಿ ನೋಡ್ರಿ, ಪ್ರಥಮ ಲೋಕಸಭಾ ಮನುಷ್ಯ ಅಂತ ಕೇಳ ನೋಡ್ರಿ, ಪ್ರಥಮ ಲೋಕಸಭಾ ಮನುಷ್ಯ ಅಂತ. ಪ್ರಥಮ ಲೋಕಸಭಾ ಸಭಾಪತಿ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ. ಇವ್ರೇನು ಕೇಳ್ಯಾರ? ಪ್ರಥಮ ಲೋಕಸಭಾ ಮನುಷ್ಯ. ಇದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರಬೇಕು. ಓಕೆ, ಕೇಳಿ. GV ಮಾವಳಂಕರ್ ಅಂದ್ರೆ ಗಣೇಶ್ ವಾಸುದೇವ್ ಮಾವಳಂಕರ್. ನೆಕ್ಸ್ಟ್ ಅಧ್ಯಾಯ 2, ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನ ನೋಡುವುದಾದರೆ, ಪಕ್ಷಾಂತರಕ್ಕೆ ಹೋಲಿಕೆ ಆಗುವುದು ರಾಜೀವ್ ಗಾಂಧಿ. ಪಕ್ಷಾಂತರ ನಿಷೇಧ ಕಾಯ್ದೆ ಏನೈತಲ್ಲ, ಈ ಕಾಯ್ದೆ ಜಾರಿಗೆ ತಂದವರು ಯಾರು? ರಾಜೀವ್ ಗಾಂಧಿ. ಯಾವಾಗ ಜಾರಿಗೆ ತಂದರು? 1985. ಎಷ್ಟನೇ ತಿದ್ದುಪಡಿ? 52ನೇ ತಿದ್ದುಪಡಿ. ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುಸೂಚಿ 10ನೇ ಅನುಸೂಚಿ. ಈ ರೀತಿ ಅಧ್ಯಯನ ಮಾಡಿಕೊಡ್ರಿ. ನೆಕ್ಸ್ಟ್, ಈ ನೋಟಾಗೆ ಹೋಲಿಕೆ ಆಗುವುದು ಯಾವುದು? ಮೇಲಿನ ಯಾರು ನನ್ನ ಆಯ್ಕೆ ಅಲ್ಲ. ಮೇಲಿನ ಯಾರು ನನ್ನ ಆಯ್ಕೆ ಅಲ್ಲ. ನನ್ನ ಆಪ್ತಿ ಅಬೌವ್. ನೆಕ್ಸ್ಟ್, ಮತ್ತೊಂದು ಪಕ್ಷಾಂತರ ಅಂತ ಕೊಟ್ಟ ನೋಡ್ರಿ. ಪಕ್ಷಾಂತರ ಕಾರ್ಪೊರೇಟ್ ಕ್ರಾಸಿಂಗ್. ಯಾವ ಕ್ರಾಸಿಂಗ? ಕಾರ್ಪೊರೇಟ್ ಕ್ರಾಸಿಂಗ್. ಇನ್ನು ಕಾಂಗ್ರೆಸ್ಸಿನ ಸ್ಥಾಪಕರು ಯಾರಂತ ಕೇಳ್ಯಾರ. ಕಾಂಗ್ರೆಸ್ಸಿನ ಸ್ಥಾಪಕರು ಯಾರಪ್ಪ ಅಂದ್ರೆ ಎ.ಓ. ಹ್ಯೂಮ್ ಅನ್ನುವಂಥ ವ್ಯಕ್ತಿ. ಇನ್ನು BJP ಸ್ಥಾಪನೆಯಾದ ವರ್ಷ 1980. ಇಲ್ಲಿ ನಂಬರ್ ಹಾಕಿ ನೋಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆಕ್ಕೆ ಸಂಬಂಧಪಟ್ಟಿದ್ದು ರಾಜೀವ್ ಗಾಂಧಿ. ನೋಟ ನನ್ನ ಆಪ್ತಿ ಅಭಾವ ಅಂದರೆ ಮೇಲಿನ ಯಾರು ನನ್ನ ಆಯ್ಕೆ ಅಲ್ಲ. ಪಕ್ಷಾಂತರಕ್ಕೆ ಕಾರ್ಪೊರೇಟ್ ಕ್ರಾಸಿಂಗ್. ನೆಕ್ಸ್ಟ್, ಕಾಂಗ್ರೆಸ್ ಸ್ಥಾಪಕರು ಯಾರು? ಎ.ಓ. ಹ್ಯೂಮ್ 4ನೇದು. ಇನ್ನು BJP ಸ್ಥಾಪನೆಯಾದ ವರ್ಷ 1980. ಇಲ್ಲಿ ನಂಬರ್ ಹಾಕಿ ನೋಡ್ರಿ ಇದಕ್ಕೆ. ನೋಡ್ರಿ. ನೆಕ್ಸ್ಟ್ 3ನೇ ಅಧ್ಯಾಯ, ಭಾರತದಲ್ಲಿ ಆಡಳಿತ ಯಂತ್ರ. ಈ ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನ ನೋಡ್ರಿ. JPSC ಅಂದ್ರೆ ಜಂಟಿ ಲೋಕಸೇವಾ ಆಯೋಗ. JPSC ಅಂದ್ರೇನು? ಜಂಟಿ ಲೋಕಸೇವಾ ಆಯೋಗ. KPSC ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ. ಕರ್ನಾಟಕ ಲೋಕಸೇವಾ ಆಯೋಗ. ಇನ್ನು UPSC ಕೇಂದ್ರ ಲೋಕಸೇವಾ ಆಯೋಗ. ಇನ್ನು ನೆಕ್ಸ್ಟ್ CAT ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಇನ್ನು IPS ಭಾರತೀಯ ಪೊಲೀಸ್ ಸೇವೆಗಳು, ಇಂಡಿಯನ್ ಪೊಲೀಸ್ ಸರ್ವಿಸ್. ಅರ್ಥ ಆಯ್ತಾ? ಇಲ್ಲೆಲ್ಲ ಕೊಟ್ಟು ನೋಡಿ, ನಿಮಗೆ ಕರೆಕ್ಟೇ ನೋಡ್ಬೋದು. ನೀವು ಇಲ್ಲಿ ಕರೆಕ್ಟೇ ನೋಡ್ಬೋದು ನೋಡಿ. ನೆಕ್ಸ್ಟ್ ಅಧ್ಯಾಯ 4, ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಸ್ನೇಹಿತರೆ, ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಇಲ್ಲಿ ಸತಿ
ಪದ್ಧತಿ ನಿಷೇಧ. ಈ ಸತಿ ಪದ್ಧತಿ ನಿಷೇಧಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ರಾಜಾರಾಮ್ ಮೋಹನ್ ರಾಯ್ರವರು ಸ್ನೇಹಿತರೆ. ಇನ್ನು ವಿಧವಾ ಪುನರ್ವಿವಾಹ ಕಾಯ್ದೆ ಅಂತ ಐತಲ್ಲ, ಇದಕ್ಕೆ ಹೋಲಿಕೆ ಆಗುವಂಥದ್ದು ಯಾವುದಪ್ಪ ಅಂದರೆ 1856 ಸ್ನೇಹಿತರೆ. ಇನ್ನು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಗೆ ಹೋಲಿಕೆ ಆಗುವಂಥದ್ದು ಯಾವುದಪ್ಪ ಅಂದರೆ UDHR ಸ್ನೇಹಿತರೆ. ಇನ್ನು ಚಿಪ್ಕೋ ಚಳವಳಿ ಏನೈತಲ್ಲ, ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಚಾಂಡಿ ಪ್ರಸಾದ್ ಭಟ್ ಸ್ನೇಹಿತರೆ. ಇನ್ನು ಅಪ್ಪಿಕೋ ಚಳವಳಿ ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಮಲೆನಾಡು ಪ್ರದೇಶದ ಪರಿಸರವಾದಿಗಳು ಸ್ನೇಹಿತರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು. ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು. ಇದರಲ್ಲಿ ಮೊದಲನೇದು ಭಯೋತ್ಪಾದನೆ ಸಂಘಟನೆ, ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ LTTE. ನೆಕ್ಸ್ಟ್ UAPA, ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ TADA, ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಭಯೋತ್ಪಾದನೆ ನಿಯಂತ್ರಣ ಕಾಯ್ದೆ ಏನೈತಲ್ಲ, ಇದಕ್ಕೆ ಹೋಲಿಕೆ ಆಗ್ತೈತಿ. ಇನ್ನು ನೆಕ್ಸ್ಟ್ CBI, ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಕೇಂದ್ರೀಯ ತನಿಖಾ ದಳ ಸಂಸ್ಥೆ. ನೆಕ್ಸ್ಟ್ ಭ್ರಷ್ಟಾಚಾರ ನಿಷೇಧ ಕಾಯ್ದೆಗೆ ಹೋಲಿಕೆ ಆಗುವುದು ಯಾವುದಂದರೆ ನೋಡುವುದಾದರೆ 1988 ಏನೈತಲ್ಲ, ಇದಕ್ಕೆ ಹೋಲಿಕೆ. ಭಯೋತ್ಪಾದನೆಗೆ ಹೋಲಿಕೆ, ಭಯೋತ್ಪಾದನಾ ಸಂಘಟನೆಗೆ ಹೋಲಿಕೆ ಆಗುವುದು LTTE. ನೆಕ್ಸ್ಟ್ UAPA ಹೋಲಿಕೆ ಆಗುವುದು ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. TADA ಹೋಲಿಕೆ ಆಗುವುದು ಭಯೋತ್ಪಾದನೆ ನಿಯಂತ್ರಣ ಕಾಯ್ದೆ. CBI ಹೋಲಿಕೆ ಆಗುವುದು ಕೇಂದ್ರೀಯ ತನಿಖಾ ದಳ. ಇನ್ನು ಭ್ರಷ್ಟಾಚಾರ ನಿಷೇಧ ಕಾಯ್ದೆಗೆ 1988. ನೆಕ್ಸ್ಟ್ ಅಧ್ಯಾಯ 6 ಭಾರತ ರಾಜಕೀಯ ನೂತನ ಪ್ರವೃತ್ತಿಗಳು. ಈ ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ? ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತ ಕೊಟ್ಟಾನೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಸ್ನೇಹಿತರೆ. ಇದಕ್ಕೆ ಹೋಲಿಕೆ ಆಗುವುದಪ್ಪ ಅಂದರೆ CMP. ಇನ್ನು ಬುದ್ಧ ಬಸವಣ್ಣ ಹೋಲಿಕೆ ಆಗೋದು. ಇವ್ರು ಯಾರು? ಇವರೆಲ್ಲ ಬುದ್ಧ ಬಸವಣ್ಣ ಕನಕದಾಸ ಅಂಬೇಡ್ಕರ್, ಇವರೆಲ್ಲ ಯಾರು? ಸಾಮಾಜಿಕ ಸುಧಾರಕರು. ನೆಕ್ಸ್ಟ್ ಹಲವಾರು ಪಕ್ಷಗಳ ಸರ್ಕಾರ, ಎರಡಕ್ಕಿಂತ ಹೆಚ್ಚು ಪಕ್ಷ, 2 ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿಕೊಂಡು ಮೈತ್ರಿಕೂಟ ಮಾಡಿ ಸರ್ಕಾರ ರಚಿಸುವುದಕ್ಕೆ ಏನಂತ ಕರಿತೇವೆ ನಾವು? ಸಮ್ಮಿಶ್ರ ಸರ್ಕಾರ. ಆಯಿತಾ? ಇನ್ನು 4ನೇ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಸಂಪೂರ್ಣ ಕ್ರಾಂತಿ. ಈ ಜಯಪ್ರಕಾಶ್ ನಾರಾಯಣ್ ಇವರಿಗೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಸಂಪೂರ್ಣ ಕ್ರಾಂತಿ ಹರಿಕಾರ ಅಂತ ಕರೀತಾರೆ. ಇವ್ರಿಗೆ ಏನಂತ ಕರೀತಾರೆ? ಸಂಪೂರ್ಣ ಕ್ರಾಂತಿಯ ಹರಿಕಾರ, ಲೋಕನಾಯಕನು ಅಂತ ಕರೀತಾರೆ. ಜಯಪ್ರಕಾಶ್ ನಾರಾಯಣರವ್ರು ಏನಿದ್ರಲ್ಲ, ಇವರಿಗೆ ಲೋಕನಾಯಕ. ಯಾವ ನಾಯಕ? ಲೋಕನಾಯಕ ಮತ್ತು ಸಂಪೂರ್ಣ ಕ್ರಾಂತಿಯ ಹರಿಕಾರ ಎಂತಲೂ ಸಹಿತ ಕರೆಯುತ್ತಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ AASU, ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ವಿದ್ಯಾರ್ಥಿ ಸಂಘಟನೆ ಏನೈತಲ್ಲ, ಇದಕ್ಕೆ ಹೋಲಿಕೆ ಆಗುವಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಅಧ್ಯಾಯ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಇದಕ್ಕೆ ಅಂದರೆ ಈ ಸಮಕಾಲೀನ ರಾಜಕೀಯ ವಿದ್ಯಮಾನಗಳಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ನೋಡೋದಾದರೆ IMF, ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸ್ನೇಹಿತರೆ. ಅರ್ಥ ಆಯ್ತಾ? IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ನೆಕ್ಸ್ಟ್ ಭೂತಾನ್ ಪ್ರಜಾಸತ್ತಾತ್ಮಕ ಚಳವಳಿ, ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ರಾಂಗ್ ಥಾಂಗ್ ಕ್ಯುನ್ಲೆ ಡೋರ್ಜಿ. ನೋಡ್ರಿ ವಿಚಾರ ಮಾಡಿ ಹೆಂಗದ ಹೆಸರು. ಭೂತಾನ್ ಪ್ರಜಾಸತ್ತಾತ್ಮಕ ಚಳವಳಿಗೆ ಹೋಲಿಕೆ ಆಗುವುದು ರಾಂಗ್ ಥಾಂಗ್ ಕ್ಯುನ್ಲೆ ಡೋರ್ಚಿ, ಇದಕ್ಕೆ ಹೋಲಿಕೆ ಆಗ್ತೈತಿ. ನೆಕ್ಸ್ಟ್ ಲಿಬಿಯಾದ ಕಾನೂನು,
ಲಿಬ್ಯಾದ ಕಾನೂನಿಗೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಶರಿಯತ್ ಸ್ನೇಹಿತರೆ. ಇನ್ನು WTO ವಿಶ್ವ ವ್ಯಾಪಾರಿ ಸಂಘಟನೆ, ವಿಶ್ವ ವ್ಯಾಪಾರಿ ಸಂಘಟನೆ. ಇನ್ನು ಸಿರಿಯನ್ ಜನತೆಯ ವಿಶೇಷತೆ ಏನಪ್ಪ ಅಂದ್ರೆ ವೈವಿಧ್ಯಮಯ ಜನಾಂಗೀಯತೆ ಸ್ನೇಹಿತರೆ. ಅರ್ಥ ಆಯ್ತಾ? ವೈವಿಧ್ಯಮಯ ಜನಾಂಗೀಯತೆ. ನೆಕ್ಸ್ಟ್ 8ನೇ ಪ್ರಶ್ನೆ, 8ನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ ನೋಡೋದಾದರೆ, ಸಾರ್ಕ್ನ ಶಿಲ್ಪಿ ಇದಕ್ಕೆ ಹೋಲಿಕೆ ಆಗುವಂಥದ್ದು ಯಾವುದಪ್ಪ ಅಂದರೆ ಜಿಯಾ ಉರ್ ರೆಹಮಾನ್. ನೆಕ್ಸ್ಟ್ SAFTA ಇದಕ್ಕೆ ಹೋಲಿಕೆ ಆಗುವುದಪ್ಪ ಅಂದರೆ ಸೌತ್ ಏಷಿಯನ್ ಫ್ರೀ ಟ್ರೇಡ್ ಏರಿಯಾ. SAFTA ಇದಕ್ಕೆ ಹೋಲಿಕೆ ಆಗುವುದು ಯಾವುದಂದರೆ ಸೌತ್ ಏಷಿಯನ್ ಫ್ರೀ ಟ್ರೇಡ್ ಏರಿಯಾ. ನೆಕ್ಸ್ಟ್ ಲೀಗ್ ಆಫ್ ನೇಷನ್ ಇದಕ್ಕೆ ಹೋಲಿಕೆ ಆಗುವುದು ಯಾವುದು ನೋಡೋದಾದರೆ 1920 ಏನೈತಲ್ಲ ಇದಕ್ಕೆ ಹೋಲಿಕೆ ಆಗ್ತೈತಿ. ನೆಕ್ಸ್ಟ್ ದಿ ರಿಪಬ್ಲಿಕ್ ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಚೀನ್ ಬೋರ್ಡಿನ ಏನೈತಲ್ಲ ಇದಕ್ಕೆ ಹೋಲಿಕೆ ಆಗ್ತೈತಿ. ನೆಕ್ಸ್ಟ್ ಆಸಿಯನ್ ಸ್ಥಾಪನೆ ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ 1967 ಆಗಸ್ಟ್ 8ರಂದು ಸ್ಥಾಪನೆ ಆಯಿತು ಸ್ನೇಹಿತರೆ. ಆಸಿಯನ್ ಸ್ಥಾಪನೆ ಆಗಿದ್ದವಾಗ 1967 ಆಗಸ್ಟ್ 8ರಂದು. ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾನ. ನೆಕ್ಸ್ಟ್ ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ. ಕೊನೆಯ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ. ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನ ನೋಡೋದಾದರೆ, LOC ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಲೈನ್ ಆಫ್ ಕಂಟ್ರೋಲ್ ಸ್ನೇಹಿತರೆ. LOC ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಲೈನ್ ಆಫ್ ಕಂಟ್ರೋಲ್. ನೆಕ್ಸ್ಟ್ ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ನಡೆದಿದ್ದು ಯಾವಾಗ ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ CTBT. ಯಾವ BT? CTBT. ನೆಕ್ಸ್ಟ್ NPT ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಅಣ್ವಸ್ತ್ರ ನಿಷೇಧ ಒಪ್ಪಂದ. ನೆಕ್ಸ್ಟ್ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಇದು ಭಾಳ ಸಲ ಪ್ರಶ್ನೆ ಕೇಳೋಣ ಸಿಕ್ಕಾಪಟ್ಟೆ. ಬಂಗಬಂಧು ಎಂದು ಯಾರಿಗೆ ಕರೆಯಲಾಗುತ್ತದೆ? ಶೇಖ್ ಮುಜಿಬುರ್ ರೆಹಮಾನ್ ಅನ್ನುವಂಥ ವ್ಯಕ್ತಿಗೆ ಸ್ನೇಹಿತರೆ. ಇನ್ನು LTTE ಇದಕ್ಕೆ ಸರಿಯಾದ ಉತ್ತರ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಇಲಂ ಸ್ನೇಹಿತರೆ. LTTE ಇದಕ್ಕೆ ಸರಿಯಾದ ಉತ್ತರ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಇಲಂ. ಇಷ್ಟೇನಪ್ಪ ಅಂದ್ರೆ ನಾವೇನು ನೋಡ್ಕೊಂಡೆವು ಅಂದರೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನೋಡಿಕೊಂಡೆವು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು 1 ಅಂಕದ ಪ್ರಶ್ನೆಗಳೇನಿದಾವಲ್ಲ ನಾಳೆ ಅಥವಾ ನಾಡಿದ್ದು ಕೊಡ್ತೀನಿ ನಿಮಗೆ. ನಾಳೆ ಅಥವಾ ನಾಡಿದ್ದು ಏನೈತಲ್ಲ ಅದೊಂದು ವಿಡಿಯೋ ಮಾಡಿಬಿಡ್ತೀನಿ. ಕೆಲವೊಂದು ಜನ ಸರ್ 2 ಅಂಕದ ಹೇಳ್ರಿ 2 ಅಂಕದ ಹೇಳ್ರಿ ಅಲ್ಲಕತ್ತೀರಿ. ಆದಷ್ಟು ಅದನ್ನು ವಿಡಿಯೋ ಮಾಡ್ತೀನಿ. ಒಟ್ಟ ತಲೆ ಕೆಡಿಸ್ಕೊಳ್ಬೇಡ್ರಿ. ಮಾರ್ಚ್ 13 ಬರೋದ್ರೊಳಗಡೆ, ಮಾರ್ಚ್ 13 ಏನಿಲ್ಲ 12ನೇ ತಾರೀಕು ಒಳಗಡೆ ನಿಮಗೆ ಕಂಪ್ಲೀಟ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ರಿ ನನ್ನ ವಿಡಿಯೋಗಳು. ಯಾರು ನಾನು ವಿಡಿಯೋಗಳು ಮೊದಲಿನಿಂದ ನೋಡ್ಕೊತ ಬಂದಿರಿ ಇಲ್ಲಿ ತನಕ 12ನೇ ತಾರೀಕಿನ ತನಕ ಯಾರು ನೋಡ್ತಿರಲ್ಲ ಅವ್ರೇನಪ್ಪ ಅಂದ್ರೆ 80 ಮಾಡುವುದು ಕಟ್ಟಿಟ್ಟು ಬುತ್ತಿ ಅಂತ ತಲೆ ಒಳಗೆ ಇಟ್ಕೊಂಡ್ಬಿಡ್ರಿ. ನಾ ಕರೆಕ್ಟಾಗಿ ಹೆಂಗೆ ಹೇಳೀನಿ ಆ ರೀತಿ ನೋಟ್ಸ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರಪ್ಪ ಅಂದ್ರೆ ನಿಮಗೇನಪ್ಪ ಅಂದ್ರೆ ಎಲ್ಲಿ ಒಂದು ಮಾರ್ಕ್ಸ್ ಹೋಗೋಂಗಿಲ್ಲ. ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಳಿ. ಇಲ್ಲಿ ಏನಪ್ಪ ಅಂದ್ರೆ ನಿಮ್ಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಕೇಳಿ. ಆದಷ್ಟು ಏನೈತಲ್ಲ ವಿಡಿಯೋ ಹೆಂಗೆ ಮಾಡ್ತೀನಲ್ಲ ನಿಮ್ಮ PDF ಬೇಕಾದ್ರೆ ಕಳಿಸ್ತೀನಿ. ಸ್ವಲ್ಪ ಬೇರೆ ಕಡೆಗೆ ಇದ್ದಂಗೆ ಕಳ್ಸೋಕ್ಕಾಗಂಗಿಲ್ಲ. ನಾವು ಫ್ರೀ ಇದ್ದಾಗ ನಿಮ್ಗೆ ಕಳಿಸಿರ್ತೀನಿ. ಓಕೆನಾ? ಇಲ್ಲಿಗೆ ನಾವು
ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಎಲ್ಲ ನನ್ನ ಕರುನಾಡಿನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಶುಭವಾಗಲಿ.